ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬದಿಂದ ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಈ ಹಬ್ಬಕ್ಕೆ ನಾವೇನೆಲ್ಲ ತಯಾರಿ ಮಾಡ್ಕೊಂಡ್ವಿ, ಹೇಗೆಲ್ಲ ಮಾಡ್ಕೊಂಡ್ವಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ. ಪ್ಲೀಸ್ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಾಗೆ ನೋಡಿ. ಮೊದಲನೇದಾಗಿ ನೀವು ನೋಡ್ತಾ ಇರೋದು ನಾವು ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ. ಹಾಗೆ ಲಕ್ಷ್ಮೀ ಸ್ಥಾಪನೆಗೆ ನಾವು ಈ ರೀತಿ ತೊಗೊಂಡಿದ್ದೀವಿ. ಸೊ ಅದರೊಳಗೆ ಏನೇನು ಹಾಕ್ತಾರೆ ಅದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಏನೇನು ತೋರಿಸ್ತಾ ಇದ್ದೀನಿ ಸೊ ನೀವು ಅದನ್ನು ಸಹ ಹಾಕಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಲಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲನೇದಾಗಿ ಅರಿಶಿನ ಕುಂಕುಮ ಎಲ್ಲ ಹಾಕಬೇಕಾಗುತ್ತೆ. ಸೊ ಇದನ್ನು ನಮ್ಮ ಲಕ್ಷ್ಮಿನ ಆವಾಹನೆ ಮಾಡಲಿಕ್ಕೋಸ್ಕರ ಹಾಕುವಂಥದ್ದು. ಸೊ ಹಾಗೆ ಅಕ್ಷತೆ ಕಾಳು ಮತ್ತು ಕೆಂಪು ಹೂವು ಇದ್ದರೆ ಸಹ ಹಾಕ್ಬೋದು, ಅರಿಶಿನ ಹೂವು ಇದ್ದರೆ ಸಹ ಹಾಕ್ಬೋದು. ಸೊ ನಾನು ಕೆಂಪು ಹೂವನ್ನು ರೋಸನ್ನು ಹಾಕ್ತಾಯಿದ್ದೀನಿ. ಸೊ ಹಾಗೆ ನಾನು ಏನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಅದನ್ನು ಸಹ ನೀವು ನೀರಲ್ಲಿ ಹಾಕಬೇಕಾಗುತ್ತೆ. ನಂತರ ಇದನ್ನು ನೀವು ಪೂಜೆ ಮನೆಯಲ್ಲಿ ಇಟ್ಟು ಪೂಜಿಸಬೇಕಾಗತ್ತೆ. ಸೊ ನಾನು ಏನು ತೋರಿಸ್ತಿದ್ದೀನಿ ಸೊ ಅದನ್ನು ನೀವು ಹಾಕಿ ನೀವು ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾಗತ್ತೆ. ಸೊ ಹಾಗೆ ಒಂದು ಬೇರಿರುತ್ತೆ ಸೊ ಅದನ್ನು ಸಹ ನೀವು ಇದಕ್ಕೆ ಹಾಕಬೇಕಾಗತ್ತೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಗಂಗೆ ಚ ಯಮುನೆ ಚ ಗೋದಾವರಿ ಸಿಂಧು ಕಾವೇರಿ ನರ್ಮದಾ ಅಂತ ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಇದ್ರ ಮೇಲೆ ಇಟ್ಟು ಆವಾಹನೆ ಮಾಡಬೇಕಾಗುತ್ತೆ. ಹಾಗೆ ನಾನು ತೋರಿಸ್ದಾಗೆ ಅದು ಕಮಲದ ಹೂವು ಈ ರೀತಿ ನಾವು ಡಿಸೈನ್ ಮಾಡಿದ್ವಿ. ಈಗ ನೀವು ನೋಡ್ತಾ ಇರ್ಬೋದು ಅಕ್ಕಿಯನ್ನು ಹಾಕಿಬಿಟ್ಟು ಪೀಠ ಹಾಕಿಬಿಟ್ಟು ಲಕ್ಷ್ಮಿಯ ಇದು ರಂಗೋಲಿ ಹಾಕಿಬಿಟ್ಟು ನಾವು ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಈ ರೀತಿ ಎಲ್ಲ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಇಡ್ಲಿಗೆ ಇದು ಮಡ್ಲಕ್ಕಿಗೆ ಅಂತ ನಾವು ಇಟ್ಟಿರೋವಂಥದ್ದು. ಇದು ಕೊಡೋದು ಮತ್ತು ತಾಯಿಗೆ ನೈವೇದ್ಯಕ್ಕೆ ಅಂತ. ಸೊ ಈಗ ನಾವು ತಾಯಿನ ಅಲಂಕರಿಸಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅದೆಲ್ಲ ಮಾಡಲಿಕ್ಕೆ ವಿಡಿಯೋಸ್ ಆಗಲಿಲ್ಲ. ಸೊ ಎಲ್ಲ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಾವು ಲಕ್ಷ್ಮಿನ ಡೆಕೋರೇಷನ್ ಮಾಡಿದ್ವಿ. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ನಮ್ಮನೆ ಪುಟ್ಟ ಮಹಾಲಕ್ಷ್ಮಿ ತುಂಬಾ ಇಷ್ಟ ಆದರು. ಸೊ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮನೆ ಲಕ್ಷ್ಮಿ ನಿಮ್ಗೆ ಹೇಗೆ ಅನ್ನಿಸ್ತಂತೋ ಅದು ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ನಾವು ಈ ರೀತಿ ಒಂದು ಇದನ್ನು ನಾವು ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದು. ಸೊ ಆಮೇಲೆ ಅಂಗಡಿಯಲ್ಲೇ ತರೋದು ಆಮೇಲೆ ಇನ್ನೆಲ್ಲಿಂದ ತರ್ತಾರೆ ಅಂತ ಕೇಳಬೇಡಿ ಆಯಿತಾ. ಸೊ ಅದನ್ನು ಮುಂಚಿತವಾಗಲಿ ನಾವೆಲ್ಲ ತೊಗೊಂಡು ಇವರೆಲ್ಲ ಈ ರೀತಿ ನಾವು ಬ್ಯಾಕ್ ಡಿಸೈನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಬಾಳೆ ಕಂಬ ಮತ್ತು ತಾಯಿಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಇವರು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ಹುಷಾರಿರಲಿಲ್ಲ. ಸೊ ಆದರೂ ಸಹ ಅವ್ರಿಗೂ ಸಹ ತುಂಬಾ ಹುಷಾರಿರಲಿಲ್ಲ. ಸೊ ಆದರೂ ನಾವು ವರಲಕ್ಷ್ಮಿ ಹಬ್ಬನ ಬಿಡಲಿಕ್ಕಾಗಲ್ಲ, ಇದೇ ನಮಗೆ ದೊಡ್ಡ ಹಬ್ಬ. ಸೊ ಅದಕ್ಕಾಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾವು ಈ ರೀತಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಇದು ಸ್ಟೆಪ್ಗೋಸ್ಕರ ನಾವು ಬಾಕ್ಸ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ವಲ್ಪ ಸ್ವಲ್ಪ ಹಣ್ಣನ್ನು ತಂದಿದ್ವಿ. ಈ ರೀತಿ 3 ಸ್ಟೆಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಒಂದೇ ಸ್ಟೆಪ್ಪಲ್ಲಿ ಅಷ್ಟು ಅಂದರೆ ಎಲ್ಲ ಒಟ್ಟಿಗೆ ಇರುತ್ತೆ, ಇದಾದರೆ ಸ್ಟೆಪ್ ಚೆನ್ನಾಗಿರುತ್ತೆ ಅಂತ ನಾವು ಈ ರೀತಿ ಮಾಡಿದ್ದೀವಿ. ಸೊ ನೀವು ಸಹ ಈ ರೀತಿ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಹೇಗೆಲ್ಲ ನಮ್ಮ ಅಕ್ಕ ಜೋಡಿಸ್ತಾ ಇದ್ದಾರೆ ಅಂತ. ಸೊ ನೀವು ಹೇಗೆ ಮಾಡ್ತೀರಾ, ಹಾಗೆ ಇದು ಪೂಜೆ ಹೇಗೆ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಹಾಗೆ ನಾವು ಮನೇಲೇ ಸ್ವಲ್ಪ ಮಾಡ್ಕೊಂಡಿದ್ವಿ ತಾಯಿಗೆ. ಮನೇಲಿ ಮಾಡಿದ್ದು ಎಷ್ಟೇ ನಾವು ಅಂಗಡಿಯಿಂದ ತಂದಿದ್ದಾದ್ರೂ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಐಟಮ್ ಆದರೂ ಮಾಡಿ ಇಡಬೇಕು ನಾವು. ಸೊ ಅದಕ್ಕೆ ನಾವು ಚಕ್ಲಿ ಮತ್ತು ನಿಪ್ಪಟ್ಟನ್ನು ಮಾಡಿದ್ವಿ. ಹಾಗೆ ರವೆ ಉಂಡೆಯನ್ನು ಮಾಡಿದ್ವಿ. ಮತ್ತು ತಾಯಿಗೆ ನೈವೇದ್ಯಕ್ಕೆ ಮೊಸರನ್ನ, ಪುಳಿಯೋಗರೆ, ಕೋಸಂಬರಿ ಮತ್ತು ಒಬ್ಬಟ್ಟು, ಕರ್ಜಿಕಾಯಿ, 2 ಥರ ಪಲ್ಯ ಇಷ್ಟೆಲ್ಲ ನಾವು ಮಾಡಿ ತಾಯಿಗೆ ನೈವೇದ್ಯಕ್ಕೆ ಇಟ್ಟಿದ್ವಿ. ಸೊ ತಾಯಿಗೆ ತುಂಬಾ ಇಷ್ಟದ್ದು ಮಾಡಿ ಸಾಧ್ಯವಾದರೆ ನೀವು ಮಾಡೋ ಪ್ರಯತ್ನ ಮಾಡಿ. ಸ್ವಲ್ಪನೇ ಆದ್ರೂ ಮಾಡಿ ತಾಯಿಗೆ ಇಟ್ಟರೆ ನೈವೇದ್ಯ ತಾಯಿನೂ ಕೃಪೆ ತೋರ್ತಾಳೆ, ಎಲ್ಲರಿಗೂ ಇಷ್ಟ ಆಗ್ತಾ ಬಹುಬೇಗ ಈಡೇರಿಸ್ತಾಳೆ ಅಂತ ನನ್ನ ನಂಬಿಕೆ. ಸೊ ಇದು ಬಂದುಬಿಟ್ಟು ನಾವು ಗೋಧಿನ ಒಂದು ಸ್ವಲ್ಪ ದಿನ ಮುಂಚಿತವಾಗಲೇ ನಾವು ಹಾಕಿಬಿಟ್ಟು ಈ ರೀತಿ ನಾವು ಬೆಳೆಸಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ತಾಯಿಗೂ ಸಹ ತುಂಬಾ ಇಷ್ಟ.
ಸೊ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಸೊ ನಾವು ಸಹ ಈ ವರ್ಷ ನಾವು ಮಾಡಿದ್ವಿ. ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ, ತಾಯಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ನಾವು ಇಷ್ಟು ಜಾಗ ಇಟ್ಟರೂ ಜಾಗನೇ ಆಗ್ತಾ ಇರಲಿಲ್ಲ, ಅಂದರೆ ನಾವು ಇನ್ನೂ ಜಾಸ್ತಿ ಐಟಮ್ ಇಡಬೇಕಾಗಿತ್ತು. ಸೊ ಹಾಗಾಗಿ ಇನ್ನೊಂದು ಸ್ಟೆಪ್ ಇಡಬೇಕಾಗಿತ್ತು, ಬಟ್ ಸಾಕು ಅಂತ ನಾವು ಇಷ್ಟರಲ್ಲೇ ನಾವು ಮಾಡಿದ್ವಿ. ಹಾಗೆ ನೋಡಿ ಇನ್ನೂ ಇಡ್ತಾನೆ ಇದ್ದಾರೆ. ಒಂದು 5-6 ಬೆಳೆಸಿದ್ರೇನೋ ನಮ್ಮ ಅಕ್ಕ. ಸೊ ದೇವ್ರ ಮುಂದೆ ಎಲ್ಲ ಇಟ್ಬಿಟ್ಟು ನಾವು ಈ ರೀತಿ ಮಾಡ್ತಾಯಿದ್ವಿ. ಇದು ಬಂದುಬಿಟ್ಟು ದೀಪಾಲೆ ಕಂಬ, ದೀಪ ಅಂತ ಹೇಳ್ತಾರೆ. ಸೊ ಅದನ್ನು ಸಹ ನಾವೆಲ್ಲ ತೊಳೆದ್ಬಿಟ್ಟು ಈ ರೀತಿ ಇದ್ರೊಳಗೆ ಇಟ್ಟು ನೋಡ್ತಾ ಇದ್ವಿ, ಬಟ್ ಇದಕ್ಕೆ ಸೆಟ್ ಆಗಿಲ್ಲ. ಸೊ ಅದನ್ನು ತೆಗೆದುಬಿಟ್ಟು ನಾವು ನಾರ್ಮಲಾಗಿ ಇಡ್ತಾಯಿದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೋಧಿದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ತಾಯಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ನೋಡಿ ಒಂದು ಲುಕ್ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇಷ್ಟ ಆಯಿತು. ಹಾಗೆ ದೀಪಾಲೆ ಕಂಬಕ್ಕೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ನಾವು ಹೆಣ್ಣಿಗೆ ಹೂ ಚಂದ, ದೀಪಾಲೆ ಕಂಬಕ್ಕೂ ಹೂ ಚಂದ. ಸೊ ಹಾಗೆ ದೀಪಾಲೆ ಕಂಬಕ್ಕೂ ಸಹ ಹೂವನ್ನು ಸುತ್ತಬಿಟ್ಟು ಹಾಗೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕಾಗಿತ್ತು, ನಮ್ಮ ರಾಯರಿಗೆ ಪೂಜೆ ಮಾಡಬೇಕಾಗಿತ್ತು, ಮನೆ ದೇವರ ಆಶೀರ್ವಾದ ತೊಗೊಬೇಕಾಗಿತ್ತು. ಸೊ ಇದೆಲ್ಲ ಆದಮೇಲೆ 4:15 5:30 ತನಕ ಟೈಮ್ ಚೆನ್ನಾಗಿತ್ತು. ಅದು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪೂಜೆ ಸಂಪೂರ್ಣವಾಯಿತು. ತಾಯಿಗೆ ನೈವೇದ್ಯಕ್ಕೆ ರವೆ ಉಂಡೆ ಮಾಡಿಬಿಟ್ಟು ನಾವು ಪೂಜೆಯನ್ನು ತಾಯಿಗೆ ಸಲ್ಲಿಸಿದ್ವಿ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನಮ್ಮ ಹೊರಗಡೆ. ಸೊ ನಾವು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿಬಿಟ್ಟು ನಮ್ಮ ಮನೆ ಹೇಗಿದೆ ಅಂತ ಹಾಗೆ ಒಂದು ಲುಕ್ ಕೊಟ್ಕೊಂಡು ಬರೋಣ ಬನ್ನಿ, ನೋಡೋಣ ಹೇಗಿದೆ ಅಂತ, ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಸೊ ಬರಗಾಲಿಟ್ಟು ಆ ಲಕ್ಷ್ಮಿ ಜೊತೆ ನೀವು ಬನ್ನಿ, ನೋಡೋಣ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಮಹಾಲಕ್ಷ್ಮಿ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡಿದ್ವಿ. ನೋಡಲಿಕ್ಕೂ ತುಂಬಾ ಲಕ್ಷಣವಾಗಿ ಮುದ್ದಾಗಿದ್ದಾಳೆ ನಮ್ಮ ಮುದ್ದು ಮಹಾಲಕ್ಷ್ಮಿ. ಸೊ ಹಾಗೆ ಡೆಕೋರೇಷನ್ ಸಹ ನೀವು ಬ್ಯಾಕ್ ಡೆಕೋರೇಷನ್ ಸಹ ನೋಡ್ತಾ ಇರ್ಬೋದು. ತುಂಬಾ ಇಷ್ಟ ಆಯಿತು. ಆ ಪೂಜೆ ಸಹ ಮನಸ್ಫೂರ್ತಿಯಿಂದ ತಾಯಿಗೆ ಅರ್ಪಣೆ ಆಯಿತು. ನನಗೂ ತುಂಬಾ ಖುಷಿ ಆಯಿತು, ತಾಯಿಗೂ ಖುಷಿ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಗಿದೆ. ನಾನು ಕುಬೇರ ರಂಗೋಲಿ ಮತ್ತು ಅಷ್ಟದಳ ರಂಗೋಲಿ ಹಾಕಿದ್ದೀನಿ. ಸೊ ಇದು ತಾಯಿಗಂತ ಸೀರೆ ತಂದಿರೋದು. ನಾವು 2 ಸೀರೆ ತರ್ತೀವಿ, ತಾಯಿಗೆ ಉಡಿಸ್ಲಿಕ್ಕೆ ಮತ್ತು ತಟ್ಟೆಯಲ್ಲಿ ಇಡಲಿಕ್ಕೆ. ನೋಡ್ತಾ ಇರ್ಬೋದು ತಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ಮೊದಲನೇದಾಗಿ ನೀವು ಮನೆ ದೇವರು ಪೂಜೆ ಮಾಡಿ, ಗಣೇಶನ ಪೂಜೆ ಮಾಡಿ, ಆಮೇಲೆ ತಾಯಿ ಪೂಜೆ ಮಾಡಬೇಕಾಗತ್ತೆ. ಸೊ ಅದು ಮರಿಬೇಡಿ. ಸೊ ನೋಡ್ತಾ ಇರ್ಬೋದು ನೀವು ಲಕ್ಷ್ಮೀ ದೇವಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಈ ವರ್ಷ ಹಬ್ಬ ಮಾಡ್ತೀನೋ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಯಾಕಂದರೆ ಅವಾಗೇ ಹೇಳಿದೆ ನನ್ನ ರೀಸನ್, ನಮ್ಮ ಅಕ್ಕಂಗೆ ಬೇರೆ ಹುಷಾರಿರಲಿಲ್ಲ, ನನಗೂ ಬೇರೆ ತುಂಬಾ ಸುಸ್ತಾಗ್ತಿತ್ತು, ಹುಷಾರಿರಲಿಲ್ಲ. ಸೊ ಆದರೂ ಸಹ ಬಿಡಬಾರ್ದು ತಾಯಿಯ ಪೂಜೆ ಅಂತ ಹೇಳಿಬಿಟ್ಟು ನಾವು ಮಾಡಿದ್ವಿ. ಸೊ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಸಹ ಆಯಿತು. ಸೊ ಹಾಗೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ಮುದ್ದು ಮಹಾಲಕ್ಷ್ಮಿ ಶ್ರೀನಿವಾಸ ಜೊತೆ ನಮ್ಮ ಮನೆಗೆ ಬಂದು, ಹಾಗೆ ನಿಮ್ಮ ಮನೆಗೂ ಸಹ ಬಂದು ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಈಡೇರಲಿ ಅಂತ, ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಬಟನನ್ನು ಕೂಡ ಪ್ರೆಸ್ ಮಾಡಿ. ಸೊ ಹೇಗನ್ನಿಸ್ತು ನಮ್ಮಮ್ಮ ಮನೆ ಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ. ಹಾಗೆ ಹಣ್ಣನ್ನು ತಂದಿದ್ವಿ. ಸೊ ಹಣ್ಣನ್ನು ಮತ್ತು ಇದೆಲ್ಲ ನೀವು ನೋಡ್ತಾ ಇರ್ಬೋದು. ನಾನು ಕೆಲಸಕ್ಕೆ ಹೋಗೋದ್ರಿಂದ ವಿಡಿಯೋ ಹಾಕಲಿಕ್ಕೆ ಆಗ್ತಾಯಿಲ್ಲ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬಾಳೆಗೊನೆ ಒಂದು ಗೊನೆ ಫುಲ್ ತಂದಿದ್ವಿ ನಾವು. ಹಾಗೆ ಎಲ್ಲ ಥರದ್ದು ಹಣ್ಣು ಸಹ ತಂದಿದ್ವಿ. ಇದು ತಾಯಿಗೆ ಇಡುವಂಥ ಸ್ಯಾರಿ ಕೂಡ ತಂದಿದ್ವಿ. ಸೊ ಇದು ಕುಬೇರ ರಂಗೋಲಿ, ಹಾಗೆ ಇದು ಅಷ್ಟದಳ ರಂಗೋಲಿ. ಹಾಗೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ನೋಡ್ತಾ ಇರ್ಬೋದು ನಮ್ಮ ತಾಯಿ ಹೇಗೆ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಪುಟ್ಟು ಮಹಾಲಕ್ಷ್ಮಿ ಶ್ರೀನಿವಾಸ ಜೊತೆ ನಮ್ಮ ಮನೆಯಲ್ಲಿ ಬಂದು
ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಬೇಕು. ಸೊ ನೋಡಲಿಕ್ಕೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಮಹಾಲಕ್ಷ್ಮಿ. ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಒಂದು ದೊಡ್ಡ ಹಬ್ಬ ಇದ್ದ ಹಾಗೆ. ತಾಯಿನೂ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ಹಾಗೆ ಅವರು ಸಹ ಚೆನ್ನಾಗಿ ಅಲಂಕಾರ ಮಾಡ್ಕೊತಾರೆ. ತಾಯಿಗೆ ಅಲಂಕಾರ ಪ್ರಿಯೆ, ಹಾಗಾಗಿ ತಾಯಿನ ಅಲಂಕರಿಸಬೇಕು. ಸಾಧ್ಯವಾದಲ್ಲಿ ಮನೆಯಲ್ಲಿ ಅಷ್ಟೋತ್ತರನ ಹೇಳಿ ಹಾಗೆ ಕುಂಕುಮಾರ್ಚನೆ ಮಾಡಿ ನೀವು ಪ್ರತಿದಿನ ಇಟ್ಕೊಂಡು ಹಣೆಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ. ಸೊ ನಾನು ಪ್ರತಿ ವರ್ಷವೂ ಹೀಗೆ ಮಾಡೋದು. ಸೊ ಹಾಗಾಗಿ ನಿಮಗೂ ಸಹ ನನಗೆ ತಿಳಿದಷ್ಟು ನಿಮಗೆ ತಿಳಿಸಿದ್ದೇನೆ. ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ, ನಮ್ಮ ಮುದ್ದು ಮಹಾಲಕ್ಷ್ಮಿ. ಎಷ್ಟೇ ಆಭರಣ ಹಾಕಲಿ ಆದರೆ ಒಂದು ಅರಿಶಿನ ಕೊಂಬನ್ನು ನೀವು ತಾಯಿಗೆ ತಾಳಿ ಮುಖಾಂತರ ಹಾಕಲೇಬೇಕಾಗುತ್ತೆ. ಸೊ ಇದು ನಮ್ಮ ಅಕ್ಕ, ಇದು ಬಂದುಬಿಟ್ಟು ಸಂಜೆ ಪೂಜೆ. ಬೆಳಗ್ಗೆ ಪೂಜೆ ನಾನು ಮಾಡಿದ್ದೆ ಆಲ್ರೆಡಿ. ಸೊ ಬೆಳಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನಂದು ಪೂಜೆ ಆಗಿತ್ತು. ಸಂಜೆ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಹೆಣ್ಮಕ್ಳು ರೆಡಿ ಆಗೋದೇ ಚಂದ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡಿದ್ರೆ ಅದೇ ಲಕ್ಷಣ. ಏನು ಗೊತ್ತಾ ಗಾಯ್ಸ್, ನೀವೆಷ್ಟೇ ದೇವ್ರದ್ದು ಪೂಜೆ ಮಾಡಿದ್ರೂ ಮೊದಲನೇ ಪೂಜೆ ನಿಮ್ಮ ಮನೆ ದೇವ್ರದ್ದು ಪೂಜೆ ಆಗಿರಬೇಕು. ನಂತರ ನಮ್ಮ ವಿಘ್ನರಾಜ ನಮ್ಮ ವಿನಾಯಕನ ಪೂಜೆ ಆಗಿರಬೇಕು. ಸೊ ವಿಘ್ನಗಳನ್ನ ದೂರ ಮಾಡೋದು ಯಾರು? ನಮ್ಮ ವಿನಾಯಕರು. ಸೊ ಹಾಗಾಗಿ ನಮ್ಮ ಗಣೇಶನ ಪೂಜೆ ಮಾಡಿಬಿಡ್ಬೇಕು. ಸೊ ನಂತರ ನಮ್ಮ ಮನೆ ದೇವರು ಅಂದರೆ ನಮ್ಮ ಕುಲದೇವರು. ನೀವು ಎಲ್ಲೇ ಹೋಗಿ ಎಷ್ಟೇ ದೇವ್ರಿಗೆ ಹೋಗಿ ನಿಮ್ಮ ಮೊದಲನೇದಾಗಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಇಷ್ಟ ದೇವ್ರನ್ನ ಪೂಜೆ ಮಾಡಿ ಅಂತಲೇ ಹೇಳೋದು. ನೀವು ಎಲ್ಲಾದರೂ ಹೋಗಿ ಹೇಳೋ ಮಾತೇ ಫಸ್ಟ್ ಅದು. ಸೊ ನನಗೂ ಅನುಭವ ಆಗಿದೆ. ಸೊ ಹಾಗಾಗಿ ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆ ದೇವರ ನಂತರನೇ ನಿಮ್ಮ ಇಷ್ಟ ದೇವರು ನೀವು ಪೂಜೆ ಮಾಡಬೇಕಾಗತ್ತೆ. ವಿಘ್ನಗಳನ್ನು ದೂರ ಮಾಡೋ ನಮ್ಮ ವಿನಾಯಕನ ಪೂಜೆ ಮಾಡಬೇಕು. ವಿಘ್ನಗಳು ದೂರ ಮಾಡೋದು ಯಾರು? ನಮ್ಮ ವಿನಾಯಕರು. ಸೊ ಅವ್ರ ಪೂಜೆ ಕಡ್ಡಾಯವಾಗಿ ಇರಲೇಬೇಕು. ಹಾಗೆ ನಿಮ್ಮ ಕುಲದೇವರ ಪೂಜೆ ಸಹ ಕಡ್ಡಾಯವಾಗಿ ಇರಲೇಬೇಕು. ನಂತರ ಇಷ್ಟ ದೇವರ ಪೂಜೆ ಮಾಡಬೇಕಾಗತ್ತೆ. ಹಾಗೆ ಮಹಾಮಂಗಳಾರತಿ ಪೂಜೆ ಸಹ ಆಗುತ್ತೆ. ನಮ್ಮ ಜೊತೆ ನೀವು ತಾಯಿಯ ಆಶೀರ್ವಾದ ಪಡೆಯಿರಿ, ಹಾಗೆ ನಿಮ್ಮ ಇಷ್ಟಾರ್ಥಗಳು ಈಡೇರಿಸ್ಕೊಳ್ಳಿ. ದಯವಿಟ್ಟು ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ನಾ ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕು ಅಂತ ಇದ್ದರೆ ಆಲ್ ಅನ್ನೋ ಬಟನನ್ನು ಕೂಡ ಪ್ರೆಸ್ ಮಾಡಿ. ಈಗ ಮಹಾಮಂಗಳಾರತಿ ಇನ್ನೇನು ಸ್ವಲ್ಪ ಸಮಯದಲ್ಲಿ ಆಗುತ್ತೆ. ಸೊ ಎಲ್ಲರೂ ಮಹಾಮಂಗಳಾರತಿನ ತಗೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ನಮ್ಮ ಜೊತೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡೋಣ. ಈ ಸ್ಯಾರಿ ಬಂದುಬಿಟ್ಟು ಟಿಶ್ಯೂ ಸ್ಯಾರಿ, ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರದ್ದು ತೊಗೊಂಡಿರೋದು, ಕಲರ್ ಮಾತ್ರ ಚೇಂಜು. ಬ್ಲೌಸ್ ಡಿಸೈನು ಸಹ ನಾವು ಒಂದೇ ಥರನೇ ಹೊಲಿಸಿರೋದು. ಸೊ ಈಗ ಕೆಲವೇ ಸಮಯದಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಪ್ರಾರ್ಥನೆ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಏಕದಂತಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಗೌರಿಪುತ್ರಾಯ ನಮಃ, ಓಂ ಗಜಾನನಾಯ ನಮಃ. ನಮ್ಮ ಗೌರಿಪುತ್ರ ವಿನಾಯಕನ ಪೂಜೆ ಆಯಿತು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಅಷ್ಟಲಕ್ಷ್ಮಿಯೇ ನಮಃ, ಓಂ ಧನಲಕ್ಷ್ಮಿಯೇ ನಮಃ, ಓಂ ಧಾನ್ಯಲಕ್ಷ್ಮಿಯೇ ನಮಃ, ಓಂ ಸಂತಾನಲಕ್ಷ್ಮಿಯೇ ನಮಃ, ಓಂ ವಿಷ್ಣು ವಕ್ಷಸ್ಥಳ ಸಿದ್ಧಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ. ಮಹಾಲಕ್ಷ್ಮಿ ಅಮ್ಮನವರ ಪೂಜೆಯ ನಂತರ ಮಹಾಮಂಗಳಾರತಿ ತಾಯಿಗೆ ಅರ್ಪಣೆ ಮಾಡಿ
ನಾವೆಲ್ಲರೂ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಇನ್ನು ತಾಯಿಯ ಆಶೀರ್ವಾದ ಪಡೆದ್ವಿ. ಸೊ ಹಾಗೆ ನಾವು ತಾಯಿಗೆ ಮಾಡಿಟ್ಟಿದ್ದ ನೈವೇದ್ಯವನ್ನು ತಾಯಿಗೆ ನಾವು ಸಲ್ಲಿಸ್ಬೇಕಾಗತ್ತೆ, ನೈವೇದ್ಯ ಕೊಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿದ್ದೀವಿ ಅಂದರೆ ಮೊಸರನ್ನ, ಪುಳಿಯೋಗರೆ, ಕೋಸಂಬರೆ, ಹಾಗೆ 2 ಥರ ಪಲ್ಯ, ಹಾಗೆ ಹೋಳಿಗೆ ಇಷ್ಟನ್ನು ಮಾಡಿದ್ದೀವಿ, ತಾಯಿಗೆ ಅರ್ಪಣೆ ಮಾಡ್ತಾಯಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ನೈವೇದ್ಯನ ಕೊಡ್ತಾ ಇರೋ ಅಂಥದ್ದು. ಸೊ ತಾಯಿಗೆ ನಾವು ನೈವೇದ್ಯನ ಕೊಡಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಾ ಇರೋದನ್ನು ದೃಶ್ಯ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನೀವು. ನಂತರ ನೀವೇ ಏನು ಅಕ್ಷತೆ ಕಾಳು ಮಾಡಿರ್ತೀರ, ಸೊ ನೀವು ಅಕ್ಷತೆ ಕಾಳು ತಗೊಂಡು ಹಾಗೆ ಸ್ವಲ್ಪ ಹೂವನ್ನು ತಗೊಂಡು ನಿಮ್ಮ ಕೋರಿಕೆ ಏನೆಲ್ಲ ಇದೆ ಪ್ರಾರ್ಥನೆ ಮಾಡಿಕೊಂಡು ತಾಯಿಯ ಮೇಲೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರೋದು. ಸೊ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಬಲವಾಗಿ ನಿಮಗೇನು ಪ್ರಾರ್ಥನೆ ಇರುತ್ತೆ, ಸೊ ಅದನ್ನು ನೀವು ಕೋರಿಕೆ ಅಂದಮೇಲೆ ಬರೋ ಕೋರಿಕೆ ಎಲ್ಲ ಕೇಳ್ಕೊಳ್ಳೋದಲ್ಲ, ಒಂದನ್ನು ಮಾತ್ರ ನೀವು ಬಲವಾಗಿ ಕೇಳ್ಕೊಬೇಕಾಗತ್ತೆ. ಒಂದನ್ನು ಅದು ನೆರವೇರಿದ್ದಾದಮೇಲೆ ನೀವು ಬೇರೋದನ್ನು ಕೇಳ್ಕೊಬೇಕಾಗತ್ತೆ. ಸೊ ಏನು ನಿಮಗೆ ಬಲವಾಗಿ ಈಗ ನಿಮಗೆ ಬೇಗ ಬೇಕು ಅನ್ನೋದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ತಾಯಿಯ ಮೇಲೆ ನೀವು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ನಾನು ಕೆಲವರು ಹೇಳ್ತಾರೆ ನಾನು ಕೇಳಿಕೊಂಡೆ ಅಂತ ಆಗಿಲ್ಲ, ಏನೂ ಸಹ ನಮಗೆ ಆ ಕೋರಿಕೆಗಳು ಈಡೇರಲಿಲ್ಲ ಅಂತ. 28 ಕೋರಿಕೆಗಳನ್ನು 5-8 ಕೋರಿಕೆಗಳನ್ನ ಕೋರಿಕೊಂಡು ಅದನ್ನು ಈಡೇರಿಸು ಅಂದರೆ ಎಲ್ಲಿಗಾಗುತ್ತೆ ಹೇಳಿ? ಅದನ್ನು ಒಂದನ್ನು ಕೋರಿಕೆನ ನೀವು ಬಲವಾಗಿ ಕೋರ್ಕೊಬೇಕಾಗತ್ತೆ. ಅದು ಆದ ನಂತರ ನೀವು ಬೇರೋದಕ್ಕೆ ನೀವು ಕೋರಿಕೆನ ಕೇಳ್ಕೊಬೇಕಾಗುತ್ತೆ. ಸೊ ಇದೇನಪ್ಪ ಇವಳು ಚಿಕ್ಕ ಹುಡುಗಿ ಇದ್ದಾಳೆ ಇದೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಬೇಡಿ. ಸೊ ನನಗೆ ತಿಳಿದಷ್ಟು ನನಗೆ ಬೇರೆಯವ್ರು ಹೇಳಿದ್ದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಈಗ ಮಂಗಳಾರತಿ ಆಗಿದೆ ಅಲ್ವಾ? ಸೊ ಮಂಗಳಾರತಿ ಎಲ್ಲ ತಗೊಳ್ಳೋಣ. ಇವರೆಲ್ಲ ನನ್ನ ತಂಗಿಯವರು ಎಲ್ಲ ಜಾಬ್ಗೆ ಹೋಗ್ತಾ ಇದ್ದಾರೆ. ನನಗೋಸ್ಕರ ನಾನು ಕರೆದಿದ್ದೀನಿ ಅಂತ ನನ್ನ ತಂಗಿಯರೆಲ್ಲ ಲೀವ್ ಹಾಕ್ಬಿಟ್ಟು ಬಂದಿದ್ದಾರೆ. ಇವರು ಬಂದುಬಿಟ್ಟು ನಮ್ಮ ಅತ್ತೆ. ಸೊ ನೀವು ನೋಡ್ತಾ ಇರೋದು ಮಂಗಳಾರತಿ ತೊಗೊತಾ ಇದ್ದಾರೆ. ಸೊ ಹಾಗೆ ನೀವು ಸಹ ತಗೊಳ್ಳಿ ನನ್ನ ಜೊತೆ. ಹಾಗೆ ಪೂಜೆ ಆದ ನಂತರ ನಾವು ಕಂಕಣ ಏನು ಮಾಡ್ಕೊಂಡಿರ್ತೀವಿ, ಸೊ ಅದನ್ನು ಪೂಜೆ ಮಾಡ್ಕೊಂಡಿರ್ತೀವಲ್ಲ, ಸೊ ಮುತ್ತೈದೆಯರ ಕೈಯಲ್ಲಿ ನಾವು ಕಟ್ಟಿಸ್ಕೊಬೇಕಾಗುತ್ತೆ. ಸೊ ನನ್ನ ತಂಗಿಯರಿಗೂ ಸಹ ನಾವು ಮಾಡಿದ್ದೆ. ಸೊ ಹಾಗಾಗಿ ಅವರು ಸಹ ಪೂಜೆ ಆದ ನಂತರ ಕಂಕಣನ ಕಟ್ಕೊತಾ ಇದ್ದಾರೆ. ಹಾಗೆ ನನ್ನ ತಂಗಿಯರು ಒಬ್ಬೊಬ್ಬರು ಆದಮೇಲೆ ಪೂಜೆ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ಪ್ರತಿಯೊಬ್ಬರು ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಯಾರ್ಯಾರೆಲ್ಲ ಇರ್ತಾರೆ, ಹಾಗೆ ಗಂಡು ಮಕ್ಕಳು ಯಾರ್ಯಾರು ಇರ್ತಾರೆ, ಎಲ್ಲರೂ ಪೂಜೆ ಮಾಡಿದ್ರೆ. ಪೂಜೆ ಆದ ನಂತರ ನಮ್ಮ ಮುತ್ತೈದೆಯರಿಗೆಲ್ಲ ಹೇಳಿದ್ವಿ. ಸೊ ಅವರೆಲ್ಲ ಮುತ್ತೈದೆಯರು ಬಂದಿದ್ದರು. ಸೊ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹಾಗೆ ನನ್ನ ತಂಗಿ ಹತ್ರನೂ ಸಹ ಕೊಡಿಸಿದ್ವಿ. ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನಾವೆಲ್ಲ ನಮ್ಮನೆ ಲಕ್ಷ್ಮಿಯವ್ರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾವು ಅರಿಶಿನ ಕುಂಕುಮ ತೊಗೊಳ್ಳಿಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ನಮ್ಮ ಒಂದು ಫ್ಯಾಮಿಲಿದು ಒಂದು ಚಿಕ್ಕ ಸೆಲ್ಫಿ ತೊಗೊಂಡೆ. ಸೊ ಹಾಗೆ ನಮ್ಮ ಮನೆಯಲ್ಲಿ ಒಂದು ಸೆಲ್ಫಿ ತೊಗೊಂಡೆ. ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದು ಸಹ ನೋಡಿ. ಹಾಗೆ ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದನ್ನು ನೋಡ್ಕೊಂಬರೋಣವಾ? ಮೊಸರನ್ನ, ಪುಳಿಯೋಗರೆ, 2 ಥರ ಪಲ್ಯ, ಹಾಗೆ ಒಬ್ಬಟ್ಟು ಸಾರು, ಅನ್ನ, ಹಾಗೆ ಒಂದು ಸ್ವೀಟು. ಜಾಸ್ತಿ ನಾನು ಸ್ವೀಟ್ ತಿನ್ನಲ್ಲ, ಸೊ ಇರಲಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಬ್ಲಾಗೊಂದಿಗೆ. ಅಲ್ಲಿವರೆಗೂ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್. ಲವ್ ಯು ಆಲ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಬಾಯ್.